ಹೊಸಕೋಟೆ ತಾಲೂಕಿನ ಅಲ್ಸಳ್ಳಿ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಶನೇಶ್ವರ ಸ್ವಾಮಿ ದೇವಾಲಯದ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಶ್ರೀ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 2 ದಿನಗಳ ಕಾಲ ನಡೆದಂತಹ ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡುವುದರ ಮೂಲಕ ಪೂಜೆ ಸಲ್ಲಿಸಲಾಯಿತು. ಹಾಗೂ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತ ಶನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಹ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದಿನವಿಡೀ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಹಸ್ರಾರು ಭಕ್ತಾದಿಗಳಿಗೆ 2 ದಿನಗಳ ಕಾಲ ನಿರಂತರವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಹಲಸಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಹರಿಪ್ರಸಾದ್ ಭಾರದ್ವಾಜ್ ರವರ ನೇತೃತ್ವದ ತಂಡದಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಾಲಯದ ಧರ್ಮದರ್ಶಿಗಳಾದಂತಹ ಮುನಿರಾಜು ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದು ಈ ಒಂದು ಪೂಜಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಇನ್ನು 2 ದಿನಗಳ ಕಾರ್ಯಕ್ರಮದ ಕುರಿತಾಗಿ ಆಗಮಿಕರಾದಂತಹ ಶ್ರೀ ಹರಿಪ್ರಸಾದ್ ಭಾರದ್ವಾಜ್ ಹಾಗೂ ದೇವಾಲಯದ ಧರ್ಮದರ್ಶಿಗಳಾದಂತಹ ಮುನಿರಾಜ್ ರವರು ಮಾತನಾಡಿದ್ರು. ಎಲ್ಲ ಭಗವದ್ ಭಕ್ತಾದಿಗಳಲ್ಲಿ ತಿಳಿಸುವುದೇನೆಂದ್ರೆ, ಶ್ರೀ ಅಲಸಳ್ಳಿ ಗ್ರಾಮದ ಹೊಸಕೋಟೆ ತಾಲೂಕಿನ ಅಲಸಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ದಶಮೋತ್ಸವ 10ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ 10ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ 2 ದಿನ ಸಂಕಲ್ಪಪೂರ್ವಕವಾಗಿ ನಿನ್ನೆಯಿಂದ ಇವತ್ತು ತನಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಿನ್ನೆ ವಿಶೇಷವಾಗಿ ಸಾಯಂಕಾಲ ಗೋಧುಳ್ಳೆ ಸಮಯದಲ್ಲಿ ಗಂಗಾ ಭಗೀರಥಿ ಪೂಜೆಯಿಂದ ಹಿಡಿದು ಗಣಪತಿ ಪೂಜೆ, ಶುದ್ಧಿ ಪುಣ್ಯಾಹ, ರಕ್ಷಾಬಂಧನ, ವಾಸ್ತು ರಾಕ್ಷೋಗ್ನ ಪರಿವಾರ ಹೋಮಗಳನ್ನು ಮಾಡಿ ರಾತ್ರೋ ಕಾಲದಲ್ಲಿ ಲಘು ಪೂರ್ಣಾವತಿಯನ್ನು ಕೊಟ್ಟಿದ್ದೆವು. ಅದೇ ರೀತಿ ಮರುದಿನ ವಿಶೇಷವಾಗಿ 20ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋ ಪೂಜೆಯಿಂದ ಪ್ರಾರಂಭವನ್ನ ಮಾಡಿ ವಿಶೇಷವಾಗಿ ಗೋ ಪೂಜೆಯನ್ನ ಮಾಡಿ ತದನಂತರವಾಗಿ ಕಳಶಾರಾಧನೆ, ನವಗ್ರಹಗಳ ಆರಾಧನೆಯನ್ನ ಮಾಡಿ ಗ್ರಾಮ ದೇವತೆಗಳ ಆರಾಧನೆಯನ್ನ ಮಾಡಿ ಪ್ರಧಾನವಾಗಿರ್ತಕ್ಕಂಥ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತವಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಕುಂಭಗಳಲ್ಲಿ ಆವಾಹನೆಯನ್ನ ಮಾಡಿ ವಿಶೇಷವಾಗಿ ಹೋಮ ಕೈಂಕರ್ಯಗಳನ್ನ ಮಾಡಿ ಪ್ರಧಾನ ಹೋಮಗಳು ಗಣಪತಿ ಹೋಮ, ನವಗ್ರಹ ಹೋಮ, ಗ್ರಾಮ ದೇವತೆಗಳ ಹೋಮ, ಕುಲದೇವತ ಹೋಮ, ಪ್ರಧಾನವಾಗಿ ಶನೇಶ್ವರ ಸ್ವಾಮಿ ಹೋಮ ಕೈಂಕರ್ಯಗಳನ್ನ ಮಾಡಿ ಮಹಾಪೂರ್ಣಾವತಿಯನ್ನ ಕೊಟ್ಟು ತದನಂತರವಾಗಿ ಕುಂಭಗಳನ್ನ ದೇವಾಲಯ ಪ್ರದಕ್ಷಿಣೆಯನ್ನ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ದೇವೆ. ಕುಂಭಾಭಿಷೇಕ ಅಂತ ಹೇಳಿ ಆ ಭಗವಂತನಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನ ಮಾಡಿ ಅಲಂಕಾರದ ಸೇವೆಯನ್ನ ಮಾಡಿ ತದನಂತರವಾಗಿ ಸ್ವಾಮಿಯ ತಿರುಕಲ್ಯಾಣ ಮಹೋತ್ಸವ, ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತರಕ್ಕಂಥ ಶನೇಶ್ವರ ಸ್ವಾಮಿಯ ತಿರುಕಲ್ಯಾಣ ಮಹೋತ್ಸವ ಲೋಕ ಕಲ್ಯಾಣಾರ್ಥಕವಾಗಿ ಈ ಲೋಕ ಎಲ್ಲ ಸುಭಿಕ್ಷವಾಗಿರಲಿ ಅಂತೇಳಿ ತಿರುಕಲ್ಯಾಣ ಮಹೋತ್ಸವನ ಮಾಡಿದ್ದೇವೆ. ಹಾಗಾಗಿ ಈ ಪೂಜಾ ಫಲದಿಂದ ಬಂದಿರಕ್ಕಂಥ ಎಲ್ಲ ಭಗವದ್ ಭಕ್ತಾದಿಗಳು, ಎಲ್ಲ ಗ್ರಾಮಸ್ಥರಿಗೆ, ಭಕ್ತಾದಿಗಳಿಗೆ, ಬಂಧುಗಳಿಗೆ, ಮಿತ್ರರಿಗೆ ತಮ್ಮೆಲ್ಲರಿಗೂ ಸಹ ಶನೇಶ್ವರ ಸ್ವಾಮಿ ಆಶೀರ್ವಾದ ಅನುಗ್ರಹ ಕೊಟ್ಟು ಸದಾಕಾಲ ಎಲ್ಲರ ಮನೆಗಳಲ್ಲಿ ನೆಮ್ಮದಿ, ಸುಖ, ಶಾಂತಿಯನ್ನು ಕೊಟ್ಟು ಅವರ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನ ಅಭಿವೃದ್ಧಿಯನ್ನು ಮಾಡಿ ಇದೇ ರೀತಿ ವರ್ಷ ಒಂದು ಈ ಕಾರ್ಯಕ್ರಮ ಯಥೇಚ್ಛವಾಗಿ ನಡೆಯೋದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಸಹ ಒಳ್ಳೆ ಶಕ್ತಿ, ಯೋಗ ಭಾಗ್ಯಗಳನ್ನ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ತಮ್ಮೆಲ್ಲರಿಗೂ ಬಂದಿರಕ್ಕಂತ ಭಕ್ತಾದಿಗಳಿಗೆ ಶುಭವಾಗಲಿ ಅಂತ ಹೇಳ್ತಾ 3 ದಿನ ಕಾಲ ವಿಶೇಷವಾಗಿ ಏನು ಅಲಸಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ದೇವರ ಪ್ರತಿನಿತ್ಯ ಅಂದ್ರೆ 3 ದಿನ ಸಂಕಲ್ಪ ನಿರಂತರವಾಗಿ ಅನ್ನದಾನ ಸೇವೆ ನಡಿಬೇಕು ಅಂತೇಳಿ ಅನ್ನದಾನ ಸೇವೆಯನ್ನ ಏರ್ಪಡಿಸಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈಗಾಗಲೇ ಬಂದು ಸಾವಿರಾರು ಜನ ಭಕ್ತಾದಿಗಳು ಕೂಡ ನಿನ್ನೆಯಿಂದ ಇಲ್ಲಿ ಅನ್ನದಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿನ ರಾತ್ರೋ ಕಾಲದಲ್ಲಿ 8:30ಕ್ಕೆ ಸರಿಯಾಗಿ ನಾಟಕ ಪ್ರದರ್ಶನ, ರಾಜ ಸತ್ಯವ್ರತ, ಶನಿ ಪ್ರಭಾವ ಎನ್ನುವಂತಹ ನಾಟಕ ಏರ್ಪಡಿಸಿದ್ದಾರೆ. ಇದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತಾದಿಗಳೆಲ್ಲ ಸಹ ಬಂದು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿ ಶನೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ನಮ್ಮೆಲ್ಲರ ವಿನಂತಿ. ಹರಿ ಓಂ ಸ್ವಸ್ತಿ. ಅದೇ ರೀತಿಯಾಗಿ ಪ್ರತಿ ಶನಿವಾರ ವಿಶೇಷವಾಗಿ ಅನ್ನದಾನ, ಸಾವಿರಾರು ಜನ ಅನ್ನದಾನವನ್ನ ಇಲ್ಲಿ ಸ್ವೀಕರಿಸ್ತಾರೆ. ಶನಿವಾರ, ಹಬ್ಬ, ಹರಿದಿನಗಳಲ್ಲಿ ತುಂಬಾ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ಈ ಒಂದು ದೇವಸ್ಥಾನದಲ್ಲಿ ಏರ್ಪಡ್ತಾ ಇದೆ. ಅದೇ ರೀತಿ ಇನ್ನಷ್ಟು ಮತ್ತಷ್ಟು ಈ ಒಂದು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಇಲ್ಲಿ ಬಂದು ಆ ಸ್ವಾಮಿಯ ದರ್ಶನವನ್ನ ಪಡೆದು ಅವರ ಅನುಗ್ರಹಕ್ಕೆ ತಾವೆಲ್ಲ ಪಾತ್ರರಾಗಿ ಇನ್ನಷ್ಟು ಸೇವೆಗಳಿಗೆ ಸಹಕಾರ ಕೊಟ್ಟು ಆ ಭಗವಂತನ ಕೃಪೆಗೆ ನೀವೆಲ್ಲ ಪಾತ್ರರಾಗಬೇಕಂತ ಹೇಳಿ ವಿನಂತಿ. ಹರಿ ಓಂ ಸ್ವಸ್ತಿ. ಭಕ್ತ ಮಹಾಶಯರೇ, ಹೊಸಕೋಟೆ ತಾಲೂಕು ಅಲಸಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಶನೇಶ್ವರ ಸ್ವಾಮಿ ದೇವಾಲಯ ಸುಮಾರು 10 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಸಾರಿ 10ನೇ ವರ್ಷದ ವಾರ್ಷಿಕ ಮಹೋತ್ಸವ ಅಂಗವಾಗಿ ಕಲ್ಯಾಣೋತ್ಸವ ಮಾಡಿ ಮುಗಿಸಿ ಭಕ್ತಾದಿಗಳೆಲ್ಲ ತುಂಬಾ ಬಂದಿದ್ದಾರೆ. ಮೂರು ದಿವಸಗಳ ಕಾಲ ಅಂಚತ್ರ ನಡೀತಾ ಇದೆ. ಭಗವಂತ ಇನ್ನೂ ಹೆಚ್ಚಾಗಿ ಮಾಡಿಸ್ಕೊಳ್ಳಿ ಅಂತ ನಾವು ಆಶಿಸ್ತಾ ಇದ್ದೇವೆ.
ಬಂದಿರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೂ ಆಶೀರ್ವಾದ ಸಿಗಲಿ. ಭಗವಂತ ಎಲ್ಲಾರ್ಗು ಒಳ್ಳೇದನ್ನ ಬಯಸ್ಲಿ. ಸಕಲ ಇಷ್ಟಾರ್ಥ ಐಶ್ವರ್ಯ ಕಾಪಾಡ್ಲಿ.